ಫ್ರೆಂಡ್ಸ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಬಂದು ಗುರುವಾರ. ಸೊ ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೇನೆ. ಉಪ್ಸಾರು ಮಾಡಿದ್ನಲ್ಲ ಫ್ರೆಂಡ್ಸ್, ಯಾರೂ ತಿಂದಿಲ್ವಲ್ಲ, ಎಲ್ಲರೂ KFCನೇ ಜಾಸ್ತಿ ಆಯಿತು. ಸೊ ತಿಂದಿಲ್ಲ ಯಾರೂ ಊಟ. ಸೊ ಇವಾಗ ಅದೇ ನಾಷ್ಟ ಕೊಡ್ತೇವೆ ನಮ್ಮ ಮನೆಯವ್ರಿಗೆ. ಸೊ ಇವತ್ತು ಚಕ್ಲಿ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಕಡಲೆ ಹಸಿಟ್ಟು ಮತ್ತು ಎಣ್ಣೆ ಎರಡು ಎಷ್ಟಿದೆ ಅಂತ ಚೆಕ್ ಮಾಡಿ ಸೊ ಬುಕ್ ಮಾಡಿಬಿಡ್ತೀನಿ. ಸೊ ಅಂಗಡಿಯಲ್ಲಿ ಕೇಳಿದ್ರೆ ಅರ್ಧ kg 80 ರುಪೀಸ್ ಹೇಳ್ತಾ ಇದ್ದಾರೆ ಫ್ರೆಂಡ್ಸ್. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಸೊ ಅದಕ್ಕೆ ಆನ್ಲೈನಲ್ಲಿ ಚೆಕ್ ಮಾಡ್ತೀನಿ, ಒಂದ್ಸತಿ ಚೆಕ್ ಮಾಡಿಬಿಟ್ಟು ಅದನ್ನು ಕೂಡ ಆರ್ಡರ್ ಮಾಡಿಬಿಡ್ತೀನಿ. ಸೊ ಬೆಳಗ್ಗೆ ಹೊರಗಡೆ ಇರಂಗೆ ನಿಂತಿದ್ದೀನಿ ಅಂದರೆ ನಮ್ಮ ಸೌಜು ಅಂಗಡಿಗೆ ಹೋಗಿದ್ದಾಳೆ. ಸೊ ಹಾಲು ತರೋದಕ್ಕೆ. ಸೊ ಇಲ್ಲೇ ಅಲ್ವಾ ಅಂಗಡಿ, ಅದಕ್ಕೆ ನಿಂತ್ಕೊಂಡು ನೋಡ್ಕೊಳ್ತಾ ಇದ್ದೀನಿ. ಸೊ ಬನ್ನಿ, ನಮ್ಮ ಸೌಜು ಹಾಲು ತಂದಮೇಲೆ ಟೀ ಮಾಡಿಬಿಟ್ಟು ಕೊಟ್ಬೇಡ, ಹಾಗೆ ಬಿಸ್ಕೆಟ್ ತರ್ತಾಳೆ. ನೋಡೋಣ ಏನು ಮಾಡೋದು ಅಂತ. ಇಲ್ಲೇ ಅಂಗಡಿ ಫ್ರೆಂಡ್ಸ್, ಬನ್ನಿ ತೋರಿಸ್ತೀನಿ ನಿಮಗೂ. ಅಲ್ಲಿ ಫ್ರೆಂಡ್ಸ್ ನಮ್ಮ ಸೌಜು ಅಂಗಡಿ ಹತ್ರ ಬ್ಲರ್ರಾಗಿ ಕಾಣ್ತಿದೆ. ಇಲ್ಲೇ ಅಂಗಡಿ ಇರೋದು. ಹಾಲು ತರೋದಕ್ಕೆ ಹೋಗಿದ್ದಾಳೆ. ನಾನೇ ತರ್ತೀನಿ ಅಂತ ಅಂದ್ಕೊಂಡು ತಿಂಡಿಗೆಲ್ಲ ಅವಾಗ ಕಲಿಸ್ತಾ ಇರ್ತೀನಲ್ಲ. ಸೊ ಅದಕ್ಕೆ ಅಂಗಡಿಗೆ ಹೋಗ್ಬೇಕಂದ್ರೆ ಅವ್ರಿಗೆ ನಾನೇ ಹೋಗ್ತೀನಿ ಅಂತ ಹೋಗ್ತಾ ಇರ್ತಾಳೆ. ನನಗೆ ಬರ್ತಾ ಇದ್ದಾಳೆ. ಸೊ ಫ್ರೆಂಡ್ಸ್, ಇಲ್ಲಿ ನಮ್ಮ ಸೌಜು ಮರಿ ಬರ್ತಾ ಇದೆ. ಅಂಗಡಿಗೆ ಹೋಗ್ಬಿಟ್ಟು ಹಾಲು ಬಿಸ್ಕೆಟ್ ತೊಗೊಂಡು. ಸೊ ಅವಾಗ ತಿಂಡಿಗೆ ಹೋಗ್ತಾ ಇರ್ತಾರಲ್ಲ ಫ್ರೆಂಡ್ಸ್, ಅದಕ್ಕೆ ನಾನೇ ಹೋಗ್ತೀನಿ ಅಂತಂದ್ರೆ ಬೆಳಗ್ಗೆ ಸರಿ ಅವ್ರ ಮಾಮ ಕೂಡ ಕಲಿಸು ಅಂತಂದ್ರು, ಅದಕ್ಕೆ ಕಲಿಸಿದ್ದೆ. ಮನೆಗೆ ಹೋಗೋಣ. ಸೊ ಫ್ರೆಂಡ್ಸ್, ಇಲ್ಲಿ ಬೆಳಗ್ಗೆ ಕೆಲವೊಂದು ಐಟಮ್ನ ಆರ್ಡರ್ ಮಾಡಿದ್ದೆ. ಸೊ ಇಲ್ಲಿ ಬೇಸನ್ ಆರ್ಡ್ರ್ ಮಾಡಿದ್ದೆ, ಕಡಲೆ ಹಸಿಟ್ಟು. ಸೊ ಇದ್ರ ಜೊತೆಗೆ ಬಂದುಬಿಟ್ಟು ಕೊತ್ತಂಬರಿ ಸೊಪ್ಪು ಆರ್ಡ್ರ್ ಮಾಡಿದ್ದೆ ಫ್ರೆಂಡ್ಸ್, 9 ರೂಪಾಯಿ ಇತ್ತು ಅಷ್ಟೇ. ಆಮೇಲೆ ಬೀನ್ಸು ಫ್ರೆಂಡ್ಸ್, ಬೀನ್ಸ್ ರೇಟ್ ಅಂತೂ ಜಾಸ್ತಿ ಹೋಗಿದೆ. ಸೊ ಅದು, ಆಮೇಲೆ ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಹಾಗೆ ಇದು ಬೆಳ್ಳುಳ್ಳಿ 9 ರೂಪಾಯಿಗೆ ನೋಡಿ 4 ಬೆಳ್ಳುಳ್ಳಿ ಕೊಟ್ಟಿದ್ದಾರೆ ಅಷ್ಟೇ. ಸೊ ಇದು 9 ರೂಪಾಯಿ ಅಷ್ಟೇ ಇತ್ತು. ಹೋದ್ರವ್ರಿಗೆ ಅಂದ್ಕೊಂಡು ತರಿಸ್ಕೊಂಡು, ಆಮೇಲೆ ಬದನೆಕಾಯಿ. ಸೊ ಇದೆಷ್ಟನ್ನು ಎತ್ತಿಟ್ಟು ನಮ್ಮ ಮನೆಯವ್ರಿಗೆ ಟೀ ಮತ್ತು ಬ್ರೆಡ್ ಕೊಟ್ಟೆ. ಅವ್ರು ಅದನ್ನು ತಿನ್ಕೊಂಡು ಕೆಲಸಕ್ಕೆ ಹೊರಡ್ತಾ ಇದ್ದಾರೆ. ಏನದು ಫೋಲ ಅಂದರೆ ಇಬ್ಬರದು? ಓಹೋ ಹೋ ಹೋ. ಹೋಗ್ತೀನಿ, ಹೋಗು. ಬಾಯ್ ಬಾಯ್. ಸೊ ಫ್ರೆಂಡ್ಸ್, ಈಗ ಇಲ್ಲಿ ಚಕ್ಲಿ ಮಾಡೋಣ ಅಂತ ಉರುಗಳೆನ ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ಲೈಟಿಗೆ ಬೆಚ್ಚಗೆ ಮಾಡಿಕೊಂಡು ಮಿಕ್ಸಿ ಮಾಡ್ಕೊಳ್ಬೇಕು. ಸೊ ಇಲ್ಲಿ ಬಂದು ಅಕ್ಕಿ ಹಸಿಟ್ಟು, ಹಾಗೆ ಉಪ್ಪು, ಅರಿಶಿನ, ಜೀರಿಗೆ, ಓಂಕಾಳು, ಅರಿಶಿನದ ಪುಡಿ ಹಾಕ್ಕೊಂಡಿದ್ದೀನಿ. ಸೊ ಇಲ್ಲಿ ಅದು ಹುರ್ಕೊಂಡಿದ್ನಲ್ಲ ಉರುಗಳ್ಳೆ. ಸೊ ಅದನ್ನು ಮಿಕ್ಸಿಗೆ ಹಾಕಿದ್ದೀನಿ. ಅದನ್ನು ಜಲ್ಡಿ ಹಿಡ್ಕೊಂಡು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಫಸ್ಟು ಕಾಯ್ದಿರೋ ಎಣ್ಣೆ ಒಂದು ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿಕೊಂಡು, ಆಮೇಲೆ ಬಿಸಿನೀರಾದರೂ ಹಾಕ್ಕೊಳ್ಬೋದು, ತಣ್ಣೀರಾದರೂ ಹಾಕ್ಕೊಳ್ಬೋದು. ಸೊ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ನೋಡಿ, ಈ ಥರ ಉಂಡೆ ಕಟ್ಟಿದಾಗ ಅದು ಪುಡಿ ಆಗಬೇಕು. ಆ ಥರ ಆದರೆ ಚೆನ್ನಾಗುತ್ತೆ ಅಂತ ಅಂದ್ಕೊಂಡು ಸೊ ಮಿಕ್ಸ್ ಮಾಡಿದೆ. ಎಳ್ಳು ಮನೇಲಿ ಇಲ್ಲ ಫ್ರೆಂಡ್ಸ್, ಎಳ್ಳು ಹಾಕ್ಕೊಳ್ತೀನಿ ನಾನು. ಸೊ ಖಾಲಿಯಾಗಿತ್ತು ಎಳ್ಳು, ಅಂಗಡಿಗೆ ಕಳಿಸ್ದೆ. ಬಟ್ ಅವ್ರು ಇಲ್ಲ ಅಂತ ಬಂದುಬಿಟ್ರು ಮಕ್ಕಳು. ಸರಿ ಅಂದ್ಕೊಂಡು ಹಾಗೆ ಮಾಡ್ಕೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದನ್ನು ಒಂದು ಸ್ವಲ್ಪ ನೆನೆಸಿ ಇಟ್ಬಿಟ್ಟು, ಸೊ ಹಸಿಟ್ಟೆಲ್ಲ ಕಲಸಿದ್ನೆಲ್ಲ ಒಂದು 10 ನಿಮಿಷ ಹಾಗೆ ಬಿಡ್ತೀನಿ. ಆಮೇಲೆ ಬಟ್ಟೆಗಳು ಹೋಗಿ ಹಾಕಿದ್ದೆ ಫ್ರೆಂಡ್ಸ್, ಬಟ್ಟೆಗಳು ಕೂಡ ಆಗಿತ್ತು. ಸೊ ಒಣಗಾಕ್ಬಿಟ್ಟು ಬರೋಷ್ಟರಲ್ಲಿ ಆಗಿರುತ್ತೆ ಅಂತ ಬಟ್ಟೆ ಒಣಗಾಕ್ಬಿಟ್ಟು ಹೋಗಿ ನಾನು ಚಕ್ಲಿ ಮಾಡ್ಕೋಣ ಅಂತ ಅಂದ್ಕೊಂಡೆ. ಅದು ನೋಡಿದ್ರೆ ಚಕ್ಲಿ ಕರೆಕ್ಟಾಗಿ ಬಂದಿದೆ, ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಬಂದಿದೆ, ಕ್ರಿಸ್ಪಿಯಾಗಿ ಬಂದಿದೆ. ಆದರೆ ಚಕ್ಲಿ ಥರ ಬರ್ತಾಯಿಲ್ಲ ಉದ್ದಕ್ಕೆ. ಚಕ್ಲಿ ಥರ ರೌಂಡಿಗೆ ಬರ್ತಾಯಿಲ್ಲ, ಉದ್ದಕ್ಕೆ ಒಳ್ಳೆ ಕೋಡಂಬಳೆ ಬರುತ್ತಲ್ಲ, ಕೋಡಂಬಳೆ ಅಲ್ಲ, ಬೆಣ್ಣೆ ಮುರುಕು ಬರುತ್ತಲ್ಲ. ಸೊ ಬೆಣ್ಣೆ ಮುರುಕು ಥರ ಬರ್ತಾಯಿದೆ. ಸೊ ಏನು ಮಾಡೋದು ಅಂತ ಗೊತ್ತಾಗ್ತಾಯಿಲ್ಲ. ಸೊ ಅದೇ ಬೇಜಾರು, ತಲೆ ಕೆಟ್ಟೋಯ್ತು. ಆಮೇಲೆ ಫ್ರೆಂಚ್ ಫ್ರೈಸ್ ಇತ್ತು ಫ್ರೆಂಡ್ಸ್, ಮಕ್ಕಳಿಗೆ ಫ್ರೆಂಚ್ ಫ್ರೈಸ್ ಇಷ್ಟ ಅಂತ ಅವ್ರಿಗೂ ಕೊಟ್ಟೆ. ಸೊ ನಮ್ಮ ಸೌಜು ಇಟ್ಕೊಂಡಿದ್ದು ಪ್ಲೇಟ್ನ. ಸೊ ಆಮೇಲೆ ಪೃಥ್ವಿ ಇಸ್ಕೊಂಬಿಟ್ಟ ಪ್ಲೇಟ್ನ, ಅದಕ್ಕೆ ನಮ್ಮ ಸೌಜು ಕೋಪ ಬಂದುಬಿಟ್ಟಿದೆ. ಹಾಯ್ ಫ್ರೆಂಡ್ಸ್, ಈಗ ಟೈಮ್ ಬಂದು ಕರೆಕ್ಟಾಗಿ 6 ಗಂಟೆ ಆಗಿದೆ. ಈಗ ತಾನೇ ಪೂಜೆ ಎಲ್ಲ ಮುಗಿದೆ. ಸೊ ಮಧ್ಯಾಹ್ನದಿಂದ ವ್ಲಾಗ್ ಮಾಡೋಕ್ಕಾಗಿಲ್ಲ. ಸೊ ಯಾಕೆ ಅಂದರೆ ಚಕ್ಲಿ ಮಾಡಿದ್ನಲ್ಲ ಫ್ರೆಂಡ್ಸ್ ಬೆಳಗ್ಗೆ, ಅದನ್ನೊಂದು ಸ್ವಲ್ಪ ನೆನೆಸಿಟ್ಬಿಟ್ಟು ಆಮೇಲೆ ಮಾಡಿದೆ. ಅದು ಯಾಕೋ ಗೊತ್ತಿಲ್ಲ, ಚಕ್ಲಿ ಥರ ರೌಂಡಾಗಿ ಬರ್ತಾರೆ. ಟೇಸ್ಟ್ ಎಲ್ಲ ಚೆನ್ನಾಗಿ ಬಂದಿದೆ, ಆದರೆ ಚಕ್ಲಿ ಥರ ರೌಂಡಿಗೆ ಬಂದಿಲ್ಲ. ಸೊ ಪುಡಿ ಆಗ್ತಾಯಿದೆ. ಸೊ ಉದ್ದುದಕ್ಕೆ ಒಳ್ಳೆ ಬೆಣ್ಣೆ ಮುರುಕು ಬರುತ್ತಲ್ಲ, ಆ ಥರ ಆಗ್ತಾಯಿದೆ. ಸೊ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಅಲ್ಲಿಗೂ ನಮ್ಮ ಅಮ್ಮ ಅಂದಿದ್ರು, ಶನಿವಾರ ನಮ್ಮ ಅಮ್ಮನಿಗೆ ಕೆಲಸ ರಜೆ ಇರುತ್ತೆ, ಸೊ ಅವಾಗ ಮಾಡ್ಕೊಳ್ಳೋಣ ಬಿಡು, ಭಾನುವಾರ ತಾನೇ ನೀವು ಹೋಗೋದು ಅಂತ ಅಂದಿದ್ರು. ನಾನು ಮಾಡಬೇಡ, ಫ್ರೀಯಾಗೇ ಇದ್ದೀನಲ್ವ ಅಂದ್ಕೊಂಡು ಮಾಡಿಕೊಂಡೆ. ಅದು ಏನಾಯ್ತು ಗೊತ್ತಿಲ್ಲ, ಹಂಗೆ ಹೋಗಿದೆ. ಸೊ ಗೊತ್ತಾಗ್ತಾ ಇಲ್ಲ ಏನು ಮಾಡೋದು ಅಂತ, ತಲೆ ಕೆಟ್ಟೋಗ್ತಾಯಿದೆ. ಸೊ ಮಳೆ ಬರ್ತಾಯಿದೆ ಫ್ರೆಂಡ್ಸ್. ಚಿಕ್ಕನ ಬಟ್ಟೆಗಳೆಲ್ಲ ತೊಗೊಂಬಂದು ಹಾಕಿದ್ದೀನಿ, ಇನ್ನೂ ಮಡ್ಚಿಲ್ಲ. ಈಗ ಬಟ್ಟೆಗಳು ಮಡ್ಚ್ಕೋಬೇಕು. ಸೊ ಸಾಂಬಾರಿಗೆ ರೆಡಿ ಮಾಡಿದ್ದೀನಿ. ಸೊ ತೊಗರಿಬೇಳೆ ಮತ್ತು ಹೆಸರು ಹಾಕ್ಬಿಟ್ಟು, ಹೆಸರು ಕಾಳು ಹಾಕ್ಬಿಟ್ಟು ಸೊ ಬೇಳೆ ಸಾರು ಮಾಡಿದ್ನಲ್ಲ ಲಾಸ್ಟ್ ಟೈಮು. ಸೊ ಅದೇ ಥರ ಮಾಡೋಣ ಅಂದ್ಕೊಂಡು ಇಟ್ಟಿದ್ದೀನಿ. ಸೊ
ಬನ್ನಿ ಈಗ ಬೇಳೆ ಎಲ್ಲ ಕೂಗಿದ್ದಾಗಿದೆ, ಅದು ರುಬ್ಕೊಳ್ಬೇಕು. ಅದು ಆರಿಸಿಟ್ಬಿಟ್ಟು ಬಂದಿದ್ದೀನಿ. ಅಷ್ಟರಲ್ಲಿ ಈಗ ಬಟ್ಟೆಗಳು ಮಡಿಸ್ಕೊಳ್ಳೋಣ. ಇನ್ನೊಂದೇನು ಅಂದರೆ ಫ್ರೆಂಡ್ಸ್, ಮಧ್ಯಾಹ್ನ ನಮ್ಮ ಸೋಜು ಊಟ ಮಾಡ್ತಾಯಿದ್ಲು. ಸೊ ಆವಾಗ ನಾನು ಚಕ್ಲಿ ಮಾಡಿದ್ದಲ್ಲ ಅದನ್ನು ಹಾಕ್ಕೊಟ್ಟೆ. ಸೊ ನಮ್ಮ ಸೋಜು ಕೇಳೋಣ ಹೆಂಗಿತ್ತು ಚಕ್ಲಿ ಅಂತ. ಸೋಜ್, ಚಕ್ಲಿ ಹೆಂಗಿತ್ತಮ್ಮ ತಿಂದಲ್ಲ? ಒಂದು ಸ್ವಲ್ಪ ಉಪ್ಪು ಹಾಕ್ಬಾರ್ದೈತಾ? ಉಪ್ಪು ಜಾಸ್ತಿ ಹೋಗಿತ್ತಾ? ನಮ್ಮ ಸೋಜಿಗೆ ಉಪ್ಪು ಜಾಸ್ತಿ ಹೋಗಿದೆ ಅಂತೆ ಫ್ರೆಂಡ್ಸ್ ಚಕ್ಲಿಯಲ್ಲಿ. ಸೊ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ, ಅಂದರೆ ಟೇಸ್ಟ್ ಎಲ್ಲ ಕರೆಕ್ಟಾಗಿತ್ತು. ಎಳ್ಳೊಂದು ಮಿಸ್ ಮಾಡಿದ್ದೆ ಫ್ರೆಂಡ್ಸ್, ಎಳ್ಳೊಂದು ಮಿಸ್ ಮಾಡಿದ್ದೆ ಅಷ್ಟೇ. ಅದು ಬಿಟ್ಟರೆ ಎಲ್ಲ ಕರೆಕ್ಟಾಗಿದೆ. ಅದೇ ರೌಂಡಾಗಿ ಚಕ್ಲಿ ಥರ ಬರ್ತಾಯಿಲ್ಲ, ಅದೇ ಬೇಜಾರಾಗ್ತಿರೋದು. ನೋಡೋಣ ಇನ್ನೂ ಏನು ಮಾಡೋದು ಟೈಮ್ ಅಂತ. ಸೆಂಡಿಗೆ ಹಾಕೋಣ ಅಂದ್ಕೊಂಡೆ, ಹೆಂಗಿರು ಇನ್ನೂ ಭಾನುವಾರ ಎಲ್ಲ ಊರಿಗೆ ಹೋಗೋದು. ಸೆಂಡಿಗೆ ಹಾಕೋಣ ಅಂತ ಅಂದ್ಕೊಂಡಿದ್ದೆ. ಸೊ ಆದರೆ ಆಗ್ತಾಯಿಲ್ಲ, ಯಾಕೆಂದರೆ ನೋಡಿ ಫುಲ್ಲು ಮಳೆ ಮೋಡ ಮುಚ್ಕೊಂಡಿದೆ, ಬಿಸಿಲೇ ಬರ್ತಾಯಿಲ್ಲ. ಸೊ ಅದಕ್ಕೋಸ್ಕರ ಆಗ್ತಾಯಿಲ್ಲ. ನೋಡೋಣ ಏನು ಮಾಡೋದು ಏನು ಕತೆ ಅಂದ್ಕೊಂಡು. ಸೊ ಈಗ ಆದಷ್ಟು ತೊಗೊಂಡೋಗಿ ಕೊಟ್ಟಿರ್ತೀನಿ. ಆಮೇಲೆ ಬೇಕಾದ್ರೆ ಬಿಸಿಲು ಏನಾದರೂ ಬಂದರೆ ಮತ್ತೆ ಏನಾದರೂ ಹೋಗೋ ಪ್ಲ್ಯಾನ್ ಇದ್ದರೆ ನೋಡೋಣ ಆಮೇಲೆ ಅಂದ್ಕೊಂಡು. ಕಚ್ಚಾ ಕೊಡ್ತಾರೆ ಒಳ್ಳೆ ಕ್ಯೂಟಿಪ ಇದು. ಸೊ ನೋಡೋಣ ಆಮೇಲೆ ಏನಾದ್ರು ಮತ್ತೆ ಊರಿಗೆ ಹೋಗ್ಬೇಕು. ಆಮೇಲೆ ಮತ್ತೆ ಏನಾದರೂ ಊರಿಗೆ ಹೋಗ್ಬೇಕಂದ್ರೆ ಮತ್ತೆ ಮಾಡ್ಕೊಂಡು ಹೋಗ್ತೀನಿ. ಸೊ ಬನ್ನಿ ಈಗ ಬಟ್ಟೆ ಮುಚ್ಚಿಬಿಟ್ಟು ಅಡುಗೆ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ. ನಾನೇ ಸೋಜು ಇವತ್ತು ನಾವು ಶಾಪಿಂಗ್ ಹೋಗ್ಬೇಕಿತ್ತು ಫ್ರೆಂಡ್ಸ್, ನಮ್ಮ ಸೋಜಿಗೆ ಬಟ್ಟೆ ತೊಗೊಳೋದಕ್ಕೆ. ಹೋಗ್ತಾ ಇಲ್ಲ. ಶೆಕೆ ನೋಡಿ ಫ್ರೆಂಡ್ಸ್ ಹೆಂಗಾಗ್ಬಿಟ್ಟಿದೆ. ಹಬ್ಬ ದೇವರೇ, ಶೆಕೆ ಇದಕ್ಕಾಗ್ತಿಲ್ಲ ತಾನೆ. ಬಿದ್ದಿರೋದಕ್ಕೆ ಫ್ರೆಂಡ್ಸ್ ನಮ್ಮ ಸೌಜು ಅಂತೂ ಫುಲ್ಲು ಮಳೆಯಲ್ಲಿ ಆಟ ಕಿತ್ತಾಡ್ಕೊಂಡು ಈಚೆನೇ ಇದ್ದಾಳೆ. ಈಗ ನಮ್ಮ ಮನೆಯವ್ರು ಬಂದಿದ್ದಾರೆ. ಸೊ ಈಗ ಅವ್ರನ್ನ ಕರ್ಕೊಬರಕ್ಕೆ ಹೋಗಿದ್ದಾಳೆ. ಈಚೆನೇ ಇದ್ದಾಳೆ ಆಟ ಆಡಿಕೊಂಡು. ಈಗ ಸ್ವಲ್ಪ ಮಳೆ ನಿಂತಿದೆ. ಸೊ ಇಲ್ಲಿ ಫ್ರೆಂಡ್ಸ್ ಚಕ್ಲಿ ಈ ಥರ ಆಗಿದೆ. ಸೊ ಎಲ್ಲ ಕರೆಕ್ಟಾಗಿದೆ, ಕ್ರಿಸ್ಪಿಯಾಗಿದೆ, ಎಲ್ಲ ಇದೆ. ಆದರೆ ಈ ಥರ ಹೋಗಿದೆ ಉದ್ದುದ್ದಕ್ಕೆ. ಸೊ ಚಕ್ಲಿ ಥರ ಬಂದಿಲ್ಲ, ಈ ಥರ ಎಲ್ಲ ಹೋಗಿದೆ. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ನೋಡೋಣ ಏನು ಮಾಡೋದು ಅಂತ. ಸೊ ಫ್ರೆಂಡ್ಸ್ ಇಲ್ಲಿ ಬಜ್ಜಿಗೆ ಹಸಿಟ್ಟು ಕಲಸಿಟ್ಟಿದ್ದೀನಿ. ಸೊ ಇಲ್ಲಿ ಹೀರೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್ ನೋಡಿದ್ರಲ್ಲ, ನಮ್ಮ ಮರಿ ಈಚೆ ಕಡೆ ನಿಂತ್ಕೊಂಡಿದೆ. ಸೊ ಏನಕ್ಕೆ ಅಂದರೆ ನೆನ್ನೆ ಇತ್ತಾಯಿದ್ವಲ್ಲ ಫ್ರೆಂಡ್ಸ್, ಚಾಕ್ಲೇಟ್ಸ್ ತಂದೆ ನಾನು, ಅದೇ ಕ್ರೀಮ್ದು ನನಗಿಷ್ಟ ಅಂದ್ಕೊಂಡು. ಸೊ ಇಬ್ರಿಗೂ ಕೊಟ್ಬಿಡ್ತೀವಿ ನಾವು. ಏನೇ ತಿಂಡಿ ತಂದ್ರೂ ಅದನ್ನು ಕೊಟ್ಬಿಡ್ತೀವಿ. ಬ್ರೆಡ್ಡು ರಸ್ಕು ಬಿಟ್ಟು ಇನ್ನೆಲ್ಲ ಏನೇ ತಂದ್ರೂ ಅವ್ರಿಗಿಷ್ಟು ಇವ್ರಿಗಿಷ್ಟು ಅಂತ ಕೊಟ್ಬಿಡ್ತಾರೆ ನಮ್ಮ ಮನೆಯವರು. ಸೊ 4 ಕೊಟ್ಟಿದ್ದಾರೆ. ನಮ್ಮ ಸೋಜು ಬೆಳಗ್ಗೆ ಏನು ಮಾಡಿದ್ದಾಳೆ, ಅಣ್ಣ ನಾನು 3 ತಿಂದೆ, 1 ತಗೋ ಅಂತ ಪೃಥ್ವಿಗೆ ಒಂದು ಕೊಟ್ಟಿದ್ದಾಳೆ. ಅವನು ತಿನ್ಕೊಂಡ್ಬಿಟ್ಟು ಇವಳ ಹತ್ರನೂ ಒಂದು ತಿನ್ಕೊಂಡ್ಬಿಟ್ಟಿದ್ದಾನೆ. ಅದಕ್ಕೆ ಇವಾಗ ಜಗಳ ಆಡ್ತಿದ್ದಾಳೆ, ನಂದೊಂದು ನನಗೆ ಬೇಕು ಕೊಡು ಅಂತ ಅಂದ್ಕೊಂಡು ಕೋಪ ಮಾಡ್ಕೊಂಡೋಗಿ ಹೊರಗಡೆ ನಿಂತ್ಕೊಂಡಿದ್ದಾಳೆ. ಎಷ್ಟೇ ಕರಿತಾಯಿದ್ರು ಬಂದಿಲ್ಲ. ಸೊ ಅವರಿಬ್ಬರು ಜಾಸ್ತಿ ಕಿತ್ತಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಅಂದರೆ ನಾನು ನಮ್ಮ ಮನೆಯವ್ರಿಗೆ ಫೋನ್ ಮಾಡಿಬಿಡ್ತೀನಿ. ಫೋನ್ ಮಾಡಿಬಿಟ್ಟು ಕಿತ್ತಾಡ್ತಾರೆ ಬಾ ಅಂತ ಅಂದ್ಬಿಡ್ತೀನಿ. ಅವ್ರು ಬರ್ತಾರೆ, ಇಲ್ಲೇ ಇರ್ತಾರೆ ಫ್ರೆಂಡ್ ಅಂಗಡಿ ಹತ್ರ. ಸೊ ಬಂದು ಇಷ್ಟೊತ್ತರೆಗೂ ಅವ್ರ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡಿ ನಮ್ಮರಿಗೆ ಒಂದು ಸ್ವಲ್ಪ ಸಮಾಧಾನ ಮಾಡಿ ಅವಳು ಆದರೂ ಕೇಳಲಿಲ್ಲ ಅವಳು. ಸೊ ಈಗ ನಮ್ಮ ಪೃಥ್ವಿನ ಕರ್ಕೊಂಡು ಕಟಿಂಗ್ ಮಾಡ್ಸೋದಕ್ಕೆ ಹೋಗಿದ್ದಾರೆ. ಈಗ ಎಷ್ಟೇ ಸಮಾಧಾನ ಮಾಡಿದ್ರು ಆಗ್ತಾಯಿಲ್ಲ ಫ್ರೆಂಡ್ಸ್. ಒಳಗಡೆ ಕರಿತಿದ್ರು ಒಳಗಡೆ ಬರ್ತಾ ಇಲ್ಲ. ಸೊ ಕಾಸು ಕೊಡ್ತೀನಿ ಹೋಗಿ ತೊಗೊಂಬ ಅಂದ್ರೂ ಕೇಳ್ತಾ ಇಲ್ಲ. ಸೊ ನೋಡೋಣ ಏನು ಮಾಡೋದು ಅಂತ. ಸೊ ಬಜ್ಜಿ ಮಾಡಿದ್ದೀನಿ, ಬಾವ ಕೊಡ್ತೀನಿ ಅಂದ್ರೂ ಬರ್ತಾಯಿಲ್ಲ, ಏನೂ ಇಲ್ಲ. ಸೊ ಬಿಸಿ ಬಿಸಿ ಬಜ್ಜಿ ಆಗ್ತಾಯಿದೆ, ಮಳೆ ಬಿದ್ದಿದೆ, ಒಳ್ಳೆ ಇದು. ಸೊ ಇವತ್ತು ಅರ್ಧ ದಿನ ವೀಡಿಯೋನೇ ಮಾಡಿಲ್ಲ ಫ್ರೆಂಡ್ಸ್, ಯಾಕೆಂದರೆ ಚಕ್ಲಿ ಸರಿಯಾಗಿ ಬಂದಿಲ್ವಲ್ಲ, ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ. ಹೀರೆಕಾಯಿ ಬಜ್ಜಿ ಅಂತೂ ಸಕ್ಕತ್ತಾಗಿ ಬಂದಿದೆ. ನನಗಂತೂ ಫೇವ್ರೇಟ್ ಫ್ರೆಂಡ್ಸ್ ಬಜ್ಜಿಯಲ್ಲೇ. ನಾನು ಹೀರೆಕಾಯಿ ಬಜ್ಜಿ ಮತ್ತು ಬೋಂಡ ಸಿಕ್ಕಾಪಟ್ಟೆ ಇಷ್ಟ. ಮೆಣಸಿನ್ಕಾಯಿ ಬಜ್ಜಿ ನನಗೆ ಇಷ್ಟನೇ ಆಗೋಲ್ಲ. ಸೊ ಪಾಪ ಅದು ಏನು ಮಾಡ್ತಿದ್ದಾಳೋ ಗೊತ್ತಿಲ್ಲ, ಕರೀತಾ ಇದ್ದರೆ ಬರ್ತಾನೆ ಇಲ್ಲ. ನೋಡಿ ಹಿಂಗೆ ಕೂತ್ಕೊಂಡಿದ್ದಾಳೆ. ಬಾವ ಸೋಜು ಒಳಗಡೆ ಸೊಳ್ಳೆಗಳು ಕಚ್ಚುತ್ತೆ, ಬಾ. ಬರಲ್ಲಂತೆ ಫ್ರೆಂಡ್ಸ್. ಅವ್ನು ನಾಳೆ ಇಸ್ಕೊಡ್ತೀನಿ ಬಾ ಚಾಕ್ಲೇಟ್ ನಿಂಗೆ. ನಾಳೆ ಇಸ್ಕೊಡ್ಲಾ? ಹಾಂ, ಅವರಿಬ್ರು ಕಿತ್ತಾಡಿದ್ರೆ ನನ್ನ ಮೇಲೂ ಕೋಪ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಫ್ರೆಂಡ್ಸ್. ತಿನ್ಕೊಂಬ ಫ್ರೆಂಡ್ಸ್. ಈಗ ಟೈಮ್ ಬಂದುಬಿಟ್ಟು 12:15 ರಾತ್ರಿ. ಸೊ ಬಜ್ಜಿ ಎಲ್ಲ ಮಾಡಿದ್ನಲ್ಲ, ಸಾಂಬಾರೆಲ್ಲ ಮಾಡಿದೆ. ಅದಾದಮೇಲೆ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ನನ್ನ ತಮ್ಮ ಬಂದಿದ್ದ ಸ್ವಲ್ಪ ಮನೆಗೆ. ಸ್ವಲ್ಪ ಕೆಲಸ ಇದೆ ಫ್ರೆಂಡ್ಸ್. ನಾಳೆ ಅಂತೂ ನನಗೆ ಫುಲ್ಲು ಕೆಲಸ. ಇನ್ನು ನಾಳೆ ಫುಲ್ಲು ಕೆಲಸ. ನಾಳಿದ್ದು ಶನಿವಾರ ಊರಿಗೆ ಹೋಗಬೇಕು. ಮತ್ತು ಚಕ್ಲಿ ಮಾಡೋದಕ್ಕೆ ನಾವು ಅಮ್ಮ ಮನೇಲಿ ಇರ್ತಾರೆ, ಅಲ್ಲಿ ಹೋಗಬೇಕು, ಫುಲ್ಲು ಬಿಸಿ. ಮತ್ತು ಸಂಡೇ ಊರಿಗೆ ಹೋಗಬೇಕು. ಸೊ ಸಿಕ್ಕಾಬಟ್ಟೆ ಬ್ಯುಸಿನೇ. ಸೊ ಇದು ಬಂದುಬಿಟ್ಟು
ನೆನ್ನೆದು ಇವತ್ತಿಂದು ಬ್ಲಾಗ್ ಎರಡು ಕಂಟಿನ್ಯೂ ಆಯಿತು. ಆಲ್ರೆಡಿ 12 ಗಂಟೆ ಆಗೋಗಿದ್ದಿಲ್ಲ, ಅದಕ್ಕೆ ಇವತ್ತು ಅಂದಿದ್ದೀನಿ. ಅಂದರೆ ಶುಕ್ರವಾರದ್ದು ಗುರುವಾರದ್ದು ಎರಡು ಕಂಟಿನ್ಯೂ ಬ್ಲಾಗ್ ಆಗಿರುತ್ತೆ. ಸೊ ಈಗ ತಾನೇ ಮಕ್ಕಳು ಮಲ್ಕೊಂಡ್ರು, ಒಂದು ಅರ್ಧ ಅವರ್ ಆಯಿತು. ಸೊ ನಮ್ಮ ಮನೆಯವರು ಆಗಲೇ ಎಲ್ಲೋ ಹೊರಟ್ರು ಫ್ರೆಂಡ್ಸ್, 10 ಗಂಟೆ ಹಂಗೆ, ಇನ್ನೂ ಬಂದಿಲ್ಲ. ಇನ್ನೇನೋ ಒಂದು ಅರ್ಧ ಅವರ್ ಆಗ್ಬೋದು, 12:45 ಅಷ್ಟರಲ್ಲಿ ಬಂದುಬಿಡ್ತಾರೆ. ಸೊ ಬನ್ನಿ ಅಲ್ಲಿವರೆಗೂ ಇದ್ದೇನು. ನಾನು ಯಾವತ್ತು ಮಧ್ಯಾಹ್ನ ಹೊತ್ತು ಮಲಗಿರ್ತೀನೋ ಆವತ್ತು ನಮ್ಮ ಮನೆಯವರು ಬೇಗ ಬಂದುಬಿಡ್ತಾರೆ. ಯಾವತ್ತು ನಾನು ಮಧ್ಯಾಹ್ನ ಹೊತ್ತು ಮಲಗಿರಲ್ವೋ ಆವತ್ತು ಮಲಗೋದು ಇಷ್ಟು ಲೇಟ್ ಆಗುತ್ತೆ. ನಿದ್ದೆ ಬರ್ತಿದೆ ಫ್ರೆಂಡ್ಸ್. ನೋಡಿ ಈ ನಡುವೆ ನಿದ್ದೆಗಳು ಇಲ್ದಿರೋ ಸರಿಯಾಗಿ ಡಾರ್ಕ್ ಸರ್ಕಲ್ಸ್ ಸ್ಟಾರ್ಟ್ ಆಗೋಗಿದೆ. ಸೊ ಫ್ರೆಂಡ್ಸ್ ಬೆಳಗ್ಗೆ ಸಿಗ್ತೀನಿ, ನೆನೆದ ಬ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ. ಸೊ ಬನ್ನಿ ಈಗ ರೆಸ್ಟ್ ಮಾಡಿ ಬೆಳಗ್ಗೆ ಸಿಗ್ತೀನಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇದು ಶುಕ್ರವಾರ ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ನೆನೆ ವ್ಲಾಗ್ ಕಂಟಿನ್ಯೂ ಆಗಿರುತ್ತೆ. ಸೊ ಬೆಳಗ್ಗೆ ಎದ್ದು ಸಾಂಬಾರು ರೆಡಿ ಮಾಡಿಬಿಟ್ಟೆ. ಸೊ ಇನ್ನೂ ಯಾರೂ ಎದ್ದಿರಲಿಲ್ಲ. ಸೊ ಆಮೇಲೆ ರಸ್ಕ್ ಇತ್ತು ಫ್ರೆಂಡ್ಸ್, ರಸ್ಕ್ ತಿನ್ನೋಣ ಅಂತ ತಿಂತಾಯಿದ್ದೆ. ಅಷ್ಟೊಂದು ಮಕ್ಕಳನ್ನೂ ಎದ್ದು ಬಂದರು, ಅವ್ರಿಗೂ ಕೊಟ್ಟು ಸೊ ನಾನು ತಿಂದ್ಕೊಂಡೆ. ಆಮೇಲೆ ಒಂದು ಅರ್ಧ ಅವರ್ ಆದಮೇಲೆ ಅವ್ರಿಗೂ ಕೂಡ ನಾಷ್ಟ ಹಾಕ್ಕೊಟ್ಟೆ. ಸೊ ಅವರು ಕೂಡ ನಾಷ್ಟ ಮಾಡಿಕೊಂಡ್ರು. ಫ್ರೆಂಡ್ಸ್ ಇದು ನೆನೆದ ಬ್ಲಾಗ್ ಕಂಟಿನ್ಯೂ ಆಗಿರುತ್ತೆ ಅಂತಂದಲ್ಲ. ಸೊ ಬೆಳಗ್ಗೆ ನಾಷ್ಟಕ್ಕೆ ಅನ್ನ ಸಾಂಬಾರು ಮಾಡಿದ್ದೆ. ಸೊ ತಿನ್ಕೊಂಡು ಈಗ ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಇತ್ತು. ಸೊ ಬ್ಯಾಂಕಿಗೆ ಬಂದಿದ್ದೀನಿ ನಾನು, ನಮ್ಮ ಮನೆಯವರು ಸೋಜು. ಸೊ ಬನ್ನಿ ಬ್ಯಾಂಕಲ್ಲಿ ಕೆಲಸ ಮುಗಿಸ್ಕೊಂಡು ಸಿಗ್ತೀವಿ. ಸೊ ಫ್ರೆಂಡ್ಸ್ ಇಲ್ಲಿ ನಮ್ಮ ಮನೆಯವ್ರು ಚಿಕನ್ ತೊಗೊಂಡು ಬಂದು ಸೊ ಅವರೇ ಚಿಕನ್ ಮಾಡಿದರು. ಸೊ ಲಾಸ್ಟ್ ಟೈಮ್ ಮಾಡಿದ್ರಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಅಂತ. ಸೊ ಈ ಸತಿ ಕೂಡ ಮಾಡಿದರು. ಸೊ ಮಕ್ಕಳು ತುಂಬ ಇಷ್ಟಪಟ್ಟು ತಿಂದರು. ಸೊ ಒನ್ ಟೈಮ್ಗೆಲ್ಲ ಖಾಲಿನೇ ಆಗೋಯಿತು. ಸೊ ಚೆನ್ನಾಗಿ ಮಾಡಿದರು ಫ್ರೆಂಡ್ಸ್. ಈಗ ಟೈಮ್ ಬಂದು ಕರೆಕ್ಟಾಗಿ 7 ಗಂಟೆ ಆಗಿದೆ. ಸೊ ಈಗ ಅಡುಗೆ ಮಾಡ್ತಾಯಿದ್ದೀವಿ. ಆಲ್ರೆಡಿ ನೋಡಿದ್ರಲ್ಲ ಚಿಕನ್ ಫ್ರೈ ಮಾಡಿಕೊಂಡು ತಿಂದಿದ್ದಾಯಿತು. ಈಗ ಬಿರಿಯಾನಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಸೊ ಮಕ್ಕಳು ಬೇಗ ಮಾಡಿ ಅಂತ ಇದ್ದಾರೆ. ಸೊ ಮಾಡಬೇಕು. ಬೆಳಿಗ್ಗೆ ಬ್ಯಾಂಕು ಬಂದಮೇಲೆ ವೀಡಿಯೋ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್. ಅರ್ಧ ಅವರ್ ಬಂದ್ವಿ, ನಮ್ಮ ಮಕ್ಕಳ ಜೊತೆ ಎಲ್ಲ ಒಂದು ಸ್ವಲ್ಪ ತಿದ್ವಿ. ನಮ್ಮ ಮನೆಯವರು ಮನೇಲೇ ಇದ್ರಲ್ಲ. ಸೊ ಎಲ್ಲರೂ ಆರಾಮಾಗಿದ್ವಿ ಆಟ ಆಡಿಕೊಂಡು. ಸೊ ಆಮೇಲೆ ಮತ್ತೆ ಸ್ವಲ್ಪ ಶಾಪಿಂಗ್ ಇತ್ತು ಅಂತ ಎಲ್ಲರೂ ಹೊರಗಡೆ ಹೋಗಿದ್ವಿ. ಬರೋಷ್ಟರಲ್ಲಿ 4 ಗಂಟೆ ಬಂದು ಚಿಕನ್ ಇಸ್ಕೊಂಡ್ಬಂದು ಫ್ರೈ ಮಾಡ್ಕೊಂಡು ತಿಂದಿದ್ದು. ಈಗ ಒಂದು ಸ್ವಲ್ಪ ಹೊತ್ತು ಅಳತೆ ಹೊಡೆದ್ಬಿಟ್ಟು ಈಗ ಬಿರಿಯಾನಿ ಮಾಡೋಣ ಅಂತ ಹೋಗಿದ್ದೀನಿ. ಬನ್ನಿ ಬಿರಿಯಾನಿ ಮಾಡಿ ಊಟ ತಿಂದ್ಬಿಟ್ಟು ಆಮೇಲೆ ಸಿಗ್ತೇನೆ. ಸೊ ಚಿಲ್ಲಿ ಚಿಕನ್ ಎಲ್ಲ ತಿಂದ್ಕೊಂಡು ಹಾಗೆ ಚಿಕನ್ ಬಿರಿಯಾನಿ ಕೂಡ ಮಾಡಿದರು. ಇನ್ನೊಂದು ಸ್ವಲ್ಪ ಚಿಕನ್ ಇತ್ತು ಅಂದ್ಕೊಂಡು. ಸೊ ಫೈನಲ್ ಬಿರಿಯಾನಿ ಕೂಡ ರೆಡಿ ಆಯಿತು. ಸೊ ಎಲ್ಲರೂ ಊಟ ಕೂಡ ಮುಗಿಸ್ಕೊಂಡು ಆಮೇಲೆ ಸೋಡಾ ಬೇಕು ಅಂದರು ಫ್ರೆಂಡ್ಸ್, ನಮ್ಮ ಮನೆಯವ್ರಿಗೊಂದು ಹಾಗೆ ನಮ್ಮ ಸೋಜುಗೊಂದು. ಸೊ ಸೋಡಾ ಹಾಕೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಸೋಡಾ ಎಲ್ಲ ಕುಡ್ಕೊಂಡು ಮಕ್ಕಳು ಕೂಡ ಅಂಗಡಿಗೆ ಹೋಗಿದ್ರು. ಸೊ ತಿಂಡಿ ತೊಗೊಂಬರೋದಕ್ಕೆ ನೋಡಿ ನಮ್ಮ ಸೌಜು ಏನು ತಂದಿದ್ದಾಳೆ ಅಂತ. ಸೊ ಇದನ್ನು ತಂದಿದ್ಲು. ಸೊ ಫೈನಲಿ ಅದನ್ನು ಕೂಡ ತಿಂದ್ಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನೋಡಿದ್ರಲ್ಲ ಬಿರಿಯಾನಿ ಅಂತೂ ತುಂಬ ಚೆನ್ನಾಗಿತ್ತು. ಈಗ ತಾನೇ ನಮ್ಮದೆಲ್ಲ ಊಟ ಕೂಡ ಆಯಿತು. ಸೊ ಈ ವ್ಲಾಗ್ ಇಷ್ಟ ಏನು ಮಾಡ್ತೀನಿ. ಊಟ ಆಲ್ಮೋಸ್ಟ್ 8:30 ಊಟ ಆಗೋಯಿತು. ಸೊ ಈಗ ಇಷ್ಟೊತ್ತು 10 ಗಂಟೆ ಆಗಿದೆ. ಇಷ್ಟೊತ್ತರೆಗೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ, ಚೆನ್ನಾಗಿತ್ತು ಮಕ್ಕಳ ಜೊತೆ. ಸೊ ಬನ್ನಿ ಈಗ ಮಲಗೋ ಟೈಮು. ಮಕ್ಕಳಿಗೆ ದಿಮ್ಮಾಸಿದ್ದೀನಿ. ಈಗ ಮಕ್ಕಳು ಬಂದರೆ ಈಗ ಮಲಗದೆ. ಸೊ ಮಲ್ಕೊಂಡಿದ್ದೀನಿ. ಏನು ಮಾಡ್ತಾಯಿದ್ಯವ ನೀನು? ಏನು ಮಾಡ್ತಿದ್ಯವ ನೀನು ಹೇಳು. ಅಯ್ಯೋ ನಂಗೆ ಏನಾಗಿಲ್ಲ ಬಿಡು. ಬೆಳಿಗ್ಗೆ ನಾಷ್ಟ ಏನು ಬೇಕು ಹೇಳಿ ನಿನಗೆ? ಬೈಲಿ ಪುಳಿಯೋಗರೆ ಬೇಡ, ಬೈಲಿ ಉಪ್ಪಿಟ್ಟ ರೇ ಉಪ್ಪಿಟ್ಟಂತೆ. ಅಮ್ಮ ತಗಲಿ ಕ್ಲಿಪ್ ನಿನಗೆ ಹಿಂದೆ. ಸೊ ಫ್ರೆಂಡ್ಸ್ ಈ ವ್ಲಾಗ್ ಇಷ್ಟ. ವ್ಲಾಗಿಗೆ ಏನು ಮಾಡ್ತಿದ್ದೀನಿ ಪ್ಲೀಸ್ ಎಲ್ಲ ವಿಡಿಯೋ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಫ್ರೆಂಡ್ಸ್ ಈ ವ್ಲಾಗ್ ಇಷ್ಟ. ಥ್ಯಾಂಕ್ ಯು ಸೋ ಮಚ್. ಬಾಯ್, ಗುಡ್ ನೈಟ್ ಬಿಡು. ಬಾಯ್, ಗುಡ್ ನೈಟ್. ಸಿ ಯು, ಟಾಟಾ, ಪೋಲಾ ಬಾಯ್. ಸಾಕು ಬಿಡ, ಸಾಕು.